ಜೂನಿಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಚುನಾವಣೆ ಮುಂದೂಡುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದು ಅರ್ಥವೇ ಆಗ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳು ನಡೆದಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಕ್ತಾಯ ಆಗಿ ಆಡಳಿತಾಧಿಕಾರಿಗಳ ನಿಯುಕ್ತಿ ಮಾಡಿದ್ದಾರೆ. ಆದರೆ ಆಡಳಿತಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಎಲ್ಲೂ ಆಡಳಿತಾಧಿಕಾರಿಗಳು ಜನಸ್ನೇಹಿಯಾಗಿ ಪಂಚಾಯಿತಿಗಳಲ್ಲಿ ಆಡಳಿತ ವಹಿಸಿಕೊಂಡು ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ಆಗದೆ 4 ವರ್ಷ ಕಳೀತಾ ಬಂತು. ಇನ್ನೊಂದು ವರ್ಷ ಕಳೆದ್ರೆ 5 ವರ್ಷ ಪೂರ್ಣ ಆಗಿಬಿಡುತ್ತೆ. ಆಗಲಿಲ್ಲ. ಇನ್ನು ಈಗ ಕಾರ್ಪೊರೇಷನ್ ಚುನಾವಣೆಯೂ ಇದೇ ಕತೆ. ಆದರೆ ಈ ಬಾಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಅನ್ನುವಂಥ ವಿಕೇಂದ್ರೀಕರಣದ ಘೋಷಣೆ ಯಾಕೆ? ನಿಮಗೆ ಬೇಕಾದಾಗ ಚುನಾವಣೆ ಮಾಡಿ, ಅದಕ್ಕೊಂದು ನಿಯಮ ನೀತಿ ಇವೆಲ್ಲ ಯಾಕಿರಬೇಕು? ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೊಂದು ಸಬೂಬು ಹುಡುಕಬೇಡಿ, ಚುನಾವಣೆ ಮಾಡೋದಕ್ಕೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಮುಂದೂಡೋದಕ್ಕೆ ಸಬೂಬು ಹುಡುಕೋ ಕೆಲಸ ಮಾಡಬೇಡಿ. ಬಹುಶಃ ನನಗನ್ಸುತ್ತೆ ಅವರಿಗೆ ರಾಜಕೀಯ ಆತಂಕ ಕಾಡ್ತಿರ್ಬೋದು. ಬೇರೆಲ್ಲ ಆತಂಕಕ್ಕಿಂತ ರಾಜಕೀಯ ಆತಂಕ ಕಾಡ್ತಿರ್ಬೋದು. GBAನಲ್ಲಿ ಚುನಾವಣೆ ನಡೆಸಿ ಕಾಂಗ್ರೆಸ್ ಏನಾದ್ರು ತೋಪೆದ್ದು ಹೋದರೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಿರೋ ಸಾಧ್ಯತೆ ಇದೆ.